ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಶಾಂತಿ ಮತ್ತು ಮೀನಾ ನಡುವೆ ಜಗಳ ಆಗ್ತಿರುತ್ತೆ. ಮೀನನಿಗೆ ಯಾವಾಗಲೂ ಬೈತಾನೆ ಇರ್ತಾರಲ್ವ ಶಾಂತಿ, ಅದೇ ರೀತಿ ಬೈತಾನೆ ಇರ್ತಾರೆ. ಬೈತಿರ್ಬೇಕಾದ್ರೆ ಸೂರ್ಯ ಕೂಡ ಬರ್ತಾನೆ. ಇನ್ನು ರೋಹಿಣಿ ಕೂಡ ಶೋರೂಮ್ಗೆ ಹೋಗಿರ್ತಾಳೆ. ಅದನ್ನು ಏನಪ್ಪ ಅಂತಂದರೆ CCTV ಮೂಲಕನೇ ನೋಡ್ತಾರೆ ಯಾರು ಶಾಂತಿ. ನೋಡ್ಬಿಟ್ಟು ಈ ಬಣ್ಣ ಬಳ್ಕೊಂಡು ಬಂದ್ಬಿಟ್ಟಿಯೇನೆ ನೀನು, ನಿನ್ಗೆ ಎಷ್ಟು ಹೋದ್ರು ನಾಚಿಕೆ ಇಲ್ವೇನೆ, ಮಾನ ಇಲ್ವೇನೆ, ಮರ್ಯಾದೆ ಇಲ್ವೇನೆ ಅಂತ ಬೈತಾ ಇರ್ತಾರೆ. ಸೊ ರೋಹಿಣಿ ಗುರಾಯಿಸ್ತಿರ್ತಾಳೆ, ಬಟ್ ಮನೋಜ ಏನೂ ಮಾತಾಡೋದಿಲ್ಲ. ರೋಹಿಣಿ ಏನು ಮಾಡ್ತಾಳೆ ಅಂತಂದರೆ, CCTV ಕ್ಯಾಮ್ರಾನೇ ಕಿತ್ತು ಬಿಸಾಕಿ, ಮನೋಜ್ ಇದು ನಿಮ್ಮಮ್ಮ ಇಷ್ಟೊಂದು ಬೈತಾ ಇದ್ರು, ನೀವು ಸುಮ್ಮನೆ ಇದ್ದೀರಲ್ಲ, ನಿಮಗೆ ಹೆಂಡತಿ ಅನ್ನೋದಿರಲಿ, ಸ್ವಲ್ಪ ಒಂದು ಹೆಣ್ಮಗಳು ಅನ್ನೋ ಮಾನವೀಯತೆಯೇ ಇಲ್ವಾ ಅಂತ ಸಿಕ್ಕಾಪಟ್ಟೆ ಬೈತಾಳೆ. ಬಟ್ ಮನೋಜ ಅದು ನಾನೇನೋ ಬೇರೆ ಕೆಲಸದಲ್ಲಿ ಗಮನ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ಮುಚ್ಚಾಕ್ತಾನೆ. ರೋಹಿಣಿ ಇದ್ದಳು ಚೆನ್ನಾಗಿ ಬೈತಾಳೆ. ಈ ಕಡೆ ಮತ್ತೆ ಮನೆಗೆ ಬಂದಾಗ ಮನೇಲಿ ಏನಾಗುತ್ತೆ ಅಂತಂದರೆ, ನಮ್ಮ ಮೀನನಿಗೆ ಗಂಟು ಬೀಳ್ತಾಳೆ. ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾಳೆ. ಬೇಡ ಮೀನಾ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾಳೆ. ಇಲ್ಲ, ಮನೇಲಿ ನನ್ನಿಂದ ಇಷ್ಟೊಂದು ಸಮಸ್ಯೆ ಆಗ್ತಿದೆ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾಳೆ. ನೋಡು, ಅಲ್ಲ ಕಣೆ, ನಿಮ್ಮಮ್ಮನಿಗೆ ಈ ರೀತಿ ಹೇಳೋ ಅವಶ್ಯಕತೆ ಇತ್ತೇನೆ, ನಿಮ್ಮಮ್ಮನ ಸ್ನೇಹಿತರೆಲ್ಲ ಬಂದ್ಬಿಟ್ಟು ನನಗೆ ಬಾಯಿ ಬಂದಂಗೆ ಬೈದ್ಬಿಟ್ರು ಅಂತ ಹೇಳ್ತಾಳೆ. ಬೈದಾಗ, ನೋಡು ಸಕ್ಕರೆ, ಹಾಗೆಲ್ಲ ಏನೂ ಆಗಿರೋಕ್ಕಿಲ್ಲ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳ್ತಾರೆ, ಆದರೂ ಕೂಡ ಕೇಳೋದಿಲ್ಲ. ಇಲ್ಲ ಹಂಗೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಈ ವಾತ ಅಂತ ಸಿಕ್ಕಾಪಟ್ಟೆ ಮನೇಲಿ ಯಾವಾಗ ನೋಡಿದ್ರು ಜಗಳ ಆಗ್ತಿರುತ್ತಲ್ವ. ಸೊ ಅವಾಗ ಮತ್ತೇನಾಗುತ್ತೆ ಅಂತಂದರೆ, ನೋಡಿರಿ, ನಾನು ರಾಜೀನಾಮೆ ಕೊಡ್ತೀನಿ ಅಂದರೆ ಈ ಮನೆ ಮೇಲೆ ಸಾಲ ಕೂಡ, ನೋಡು ಸಕ್ಕರೆ, ಸಾಲನ ಇನ್ನೊಂದು 2 ದಿನ ಟೈಮ್ ಕೊಡು, ನಾನು ಈ ಸಾಲನ ತೀರಿಸ್ತೀನಿ ಅಂತ ಹೇಳ್ತಾರೆ. ಅದೇಗೋ 2 ದಿನದಲ್ಲಿ 10 ಲಕ್ಷನ ಹೊಂದಿಸ್ತೀಯ ನೀನು ಅಂದಾಗ, ನೋಡು, ಹೊಂದ್ಸೋಕ್ಕಾಗಿಲ್ಲ ಅಂದರೆ ನನ್ನ ಕಾರನ್ನಾದರೂ ಬೇಕಾದರೂ ಮಾರಿ ಈ ಸಾಲನ ಕಟ್ತೀನಿ, ನಮ್ಮ ಮನೇನ ಬಿಡಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾರೆ. ಆಗ ಸಕ್ಕರೆ ಸುಮ್ಮನೆ ಆಗ್ತಾಳೆ. ಮೀನಾ ಹೋಗಿ ಒಂದು ಕಡೆ ಸೈಲೆಂಟಾಗಿ ನಿಂತಿರ್ತಾಳೆ. ಅಲ್ಲಿಗೆ ಸೂರ್ಯ ಕೂಡ ಹೋಗ್ತಾನೆ. ಆದರೂ ಅತ್ತೆ ಹಿಂಗೆ ಮಾಡ್ಬಾರ್ದಾಗಿತ್ತು ಮೀನಾ ಅಂದಾಗ, ಏನು ಹೇಳ್ತಿದ್ರೆ, ಅಮ್ಮ ಆ ರೀತಿಯೆಲ್ಲ ಮಾಡೋರಲ್ಲ ಅಂದಾಗ, ನೋಡು, ಅತ್ತೆ ಸ್ನೇಹಿತರು ಬಂದು ಅಮ್ಮನಿಗೆ ಆ ರೀತಿ ಮಾತಾಡಿದ್ದು ತಪ್ಪು ಅಂದಾಗ, ಇಲ್ಲ ಅಂತ ವಾದಿಸ್ತಾಳೆ. ಅಲ್ಲ ರೀ, ನಿಮ್ಮಮ್ಮ ಇಷ್ಟು ಸರಿ ಈ ರೀತಿ ಮಾಡಿಲ್ಲ, ನೀವು ನೋಡಿದ್ರೆ ಸುಮ್ಮನೆ ಅಮ್ಮನ ಮೇಲೆ ಈ ರೀತಿ ಮಾತಾಡ್ತಿದ್ರಲ್ಲ, ಅಲ್ಲ ಅಮ್ಮ ಹೇಗೆ ಏನು ಅಂತ ಗೊತ್ತಿಲ್ವ ನಿಮಗೆ ಅಂದಾಗ, ನೋಡು ಮೀನಾ, ಆದರೂ ಕೂಡ ಅತ್ತೆ ಮಾಡಿರೋದು ತಪ್ಪು. ಈ ರೀತಿ ಆದರೆ ಅತ್ತೆ ಹೇಳಿಲ್ಲ ಅಂತಂದರೆ ಅವ್ರ ಸ್ನೇಹಿತರಿಗೆ ಅಮ್ಮನ ವಿಷಯ ಹೇಗೆ ಗೊತ್ತಾಗುತ್ತೆ ಹೇಳು, ಅಮ್ಮನ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತುತ್ತಾನೆ, ಅಮ್ಮ ಅನ್ನೋದಿಲ್ಲ ಸಕ್ಕರೆ ಅಂತ ಹೇಳ್ತಾರೆ, ಸಕ್ಕರೆ ಬಗ್ಗೆ ಎಲ್ಲ ಗೊತ್ತುತ್ತಾನೆ, ಗೊತ್ತಿದ್ರು ಯಾಕೆ ಈ ರೀತಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಬೈಯೋಕ್ಕೆ ಶುರು ಮಾಡ್ತಾರೆ. ಮೀನಾ ಎಷ್ಟು ಸಮಜಾಯಿಸಿ ಕೊಟ್ಟರು ಕೂಡ ಅದನ್ನು ಕೇಳೋದಿಲ್ಲ. ಅವ್ರದ್ದೇ ತಪ್ಪು ಅನ್ನೋ ಥರ ಮಾತಾಡ್ತಾರೆ. ಏನ್ರಿ ನೀವು, ನಿಮ್ಮಮ್ಮ ಎಷ್ಟು ಸಾರಿ ತಪ್ಪು ಮಾಡಿದ್ರು ನಾವು ಸಹಿಸ್ಕೊಳ್ತೀವಿ, ಆದರೆ ನಮ್ಮಮ್ಮ ಮಾಡಿಲ್ಲ ಅಂದರೂ ಕೂಡ ನಂಬ್ತಾನೆ ಇಲ್ಲ ಅಂತ ಮೀನಾ ಕೂಡ ಕೋಪ ಮಾಡ್ಕೊಂಡಾಗ, ಸೊ ಈಗೇನೀಗ ತಪ್ಪು ಮಾಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀವು ಮಾಡಿರೋ ತಪ್ಪೇ ಅಂತ ಹೇಳ್ಬಿಡ್ತಾರೆ. ಮೀನನ ಮೇಲೆ ಮತ್ತು ಅವ್ರ ಅಮ್ಮನ ಮೇಲೆ ರೇಗ್ ಬಿಡ್ತಾರೆ ಸುರೇಶ್. ಸೊ ರೇಗಿದಾಗ ಮೀನನಿಗೂ ಕೋಪ ಬರುತ್ತೆ. ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಏನಿದು, ಯಾರು ಕೂಡ ನನ್ನನ್ನು ಅರ್ಥನೇ ಮಾಡ್ಕೊಳ್ತಿರ್ವಲ್ಲ ಅಂತ ಹೇಳ್ಬಿಟ್ಟು ಸೂರ್ಯನಿಗೂ ಟೆನ್ಷನ್ ಆಗುತ್ತೆ. ಏನಕ್ಕೆ ಜಗಳ ಆಗ್ತಾ ಇದೆ, ಒಂದು ಸಣ್ಣ ವಿಷಯಕ್ಕೂ ಜಗಳ ಆಗುತ್ತೆ ಆ ಮನೆಯಲ್ಲಿ. ಸಣ್ಣ ಪುಟ್ಟ ವಿಷಯ, ಎಂಥ ದೊಡ್ಡ ವಿಷಯ, ತಲೆ ಹೋಗುವಂಥ ವಿಷಯ ಏನೂ ಇರೋದಿಲ್ಲ. ಸಣ್ಣ ಪುಟ್ಟ ಜಗಳಕ್ಕೂ, ಸಣ್ಣ ಪುಟ್ಟ ಮಾತುಗೂ ಜಗಳ ಆಡ್ತಿರ್ತಾರೆ. ಸೊ ಈ ರೀತಿ ಕೆಲವೊಬ್ಬರು ಮನೇಲಿ ಇರುತ್ತೆ. ಈ ಜಗಳಗಳು ಒಳ್ಳೆಯದಲ್ಲ, ಆದರೂ ಏನು ಮಾಡೋದಕ್ಕಪ್ಪ, ರಂಗನಾಥ್ ಅವ್ರಿಗೆ ರೋಡ್ ಶೋ ಹೋಗ್ಬಿಟ್ಟಿದೆ. ಸಸ್ಯೇಂದ್ರಿಗೆ ಸಪೋರ್ಟ್ ಮಾಡ್ತಾರೆ, ಆದರೆ ಶಾಂತಿ ಕೇಳಬೇಕಲ್ಲ, ಪದೇ ಕಾಲು ತಿಳ್ಕೊಂಡು ಜಗಳಕ್ಕೆ ಹೋಗ್ತಾನೆ ಇರ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಮೀನನಿಗೆ ಬೈದಿದ್ದಾರೆ, ಮೀನ ಕೋಪ ಮಾಡ್ಕೊಂಡಿದ್ದಾಳೆ. ಮುಂದೇನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.